ಆತ್ಮೀಯ ಸ್ನೇಹಿತರೆ, ನಾವಿಂದು ಮೊಹರಂ ಹಬ್ಬದ ಪ್ರಯುಕ್ತ ಅದನ್ನು ಸಸಿ ನೆಡುವುದರ ಮೂಲಕ ಆಚರಣೆ ಮಾಡ್ತಿದ್ದೇವೆ. ಬನ್ನಿ ಈ ಒಂದು ಮಾವಿನ ಸಸಿಯನ್ನು ಹಚ್ಚುವುದರ ಮೂಲಕ ಈ ಒಂದು ಹಬ್ಬವನ್ನು ಪರಿಸರ ಆಚರಣಾ ಹಬ್ಬವಾಗಿ ಆಚರಿಸೋಣ ಬನ್ನಿ. ಮತ್ತು ಈ ಮಾವಿನ ಗಿಡವನ್ನು ಯಾವ ರೀತಿ ಸುಲಭವಾಗಿ ಹಚ್ಚುವುದೆಂಬುದು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಬನ್ನಿ, ಪರಿಸರವನ್ನು ಬೆಳೆಸಿ, ಪರಿಸರವನ್ನು ಉಳಿಸಿ. ವಿರೂಪಾಕ್ಷ ಪಪ್ಪಲೇದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ. ಮೊದಲು ಸಣ್ಣ ಪ್ರಮಾಣದ ಗುಂಡಿಯನ್ನು ತೋಡಿಕೊಳ್ಳಬೇಕು. ಈ ಗುಂಡಿಯನ್ನು ತೋಡಿದ ನಂತರ ಇದಕ್ಕೆ ನೀವು ತಂದಿರುವ ಮಾವಿನ ಸಸಿಯ ಗೊಟ್ಟವನ್ನು ಇದರಲ್ಲಿ ನಾಟಿ ಮಾಡಬೇಕು. ತದನಂತರ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು. ನೀರನ್ನು ಹಾಕಿದ ನಂತರ ಸುತ್ತಲೂ ಇರ್ತಕ್ಕಂಥ ಫಲವತ್ತಾದ ಮಣ್ಣನ್ನೇ ಇದಕ್ಕೆ ಹಾಕುವುದು ಉತ್ತಮ. ನೋಡಿ, ಈ ರೀತಿ ಸರಳವಾಗಿ ನಿಮ್ಮ ತೋಟದಲ್ಲೇ ನಿಮ್ಮ ಕೈಯಾರ ಮಾವಿನ ಸಸಿಯನ್ನು ನಾಟಿ ಮಾಡಬಹುದು. ಇದಕ್ಕೆ ಅಧಿಕ ಪ್ರಮಾಣದ ತೆಗ್ಗು ಅಥವಾ ಇಂಗು ಗುಂಡಿಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಸುಲಭವಾಗಿ ಮತ್ತು ಸರಳವಾಗಿ ಮಾವಿನ ಗಿಡವನ್ನು ನಾಟಿ ಮಾಡಿ ಬೆಳೆಸಬಹುದು. ನಂತರ ಇದಕ್ಕೆ ಒಂದು ಕನಿಷ್ಠ 5 ರಿಂದ 10 ಲೀಟರ್ ನೀರನ್ನು ಹಾಕಿ ಹಾಕಿದ ನಂತರ ಇದನ್ನು ಹತ್ತಿಕ್ಬೇಕು. ಸರಿಯಾಗಿ ಭೂಮಿಯಲ್ಲಿ ಕುಂತಿದೆ ಎಂಬುದನ್ನಕ್ಕೆ ಮಣ್ಣನ್ನು ಹತ್ತಿಕ್ಬೇಕು. ಆಯ್ತು ಫ್ರೆಂಡ್ಸ್, ಇಷ್ಟೇ. ವಿರೂಪಾಕ್ಷ ಪಪ್ಪಲೇದ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಇತರರಿಗೆ ಪ್ರೇರೇಪಿಸಿ ಮತ್ತು ಪರಿಸರ ಬೆಳೆಸಲು ಉತ್ಸಾಹ ಮತ್ತು ಅವರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.